ನಮಸ್ಕಾರ ಸ್ನೇಹಿತರೆ, ಇಲ್ಲಿ ದೇವ್ರ ಗುಡಿ ನೋಡಕ್ಕೆ ಕುಂತೀರಿ. ಹುಲಿಗೆಮ್ಮ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಪ್ಪ ಅಂತಂದ್ರೆ ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದೊಳಗೆ ಚಿಕ್ಕದಾಗಿರುವಂತಹ ಅತಿ ಶಕ್ತಿ ದೇವತೆ ಇವತ್ತು ಬಂದಲ್ಲಿ ನೆಲೆಸಿದಾರ. ಆ ಒಂದು ಗುಡಿಯನ್ನು ಕಟ್ಟಿಕೊಡಲು ಮುಂದಾಳತ್ವವನ್ನು ವಹಿಸಿಕೊಂಡು ಉಚಿತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದವರು ಕೆಲವೊಂದು ಊರಿನ ಜನರು. ಕೆಲವೊಂದು ವಸ್ತು ರೂಪಗಳ ಕೊಟ್ಟರೆ ಇದ್ರ ಮುಂದಾಳತ್ವವನ್ನು ವಹಿಸಿದವರು ಮುಸ್ಲಿಮ್ಸ್ ಬಾಂಧವರು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಂದರೆ, ಮುಸ್ಲಿಮ್ಸ್ ಮತ್ತು ಹಿಂದೂ ಧರ್ಮದವರು ಸೇರಿಕೊಂಡು ಈ ಗುಡಿಯನ್ನು ಕಟ್ಟಿ ಮುಸ್ಲಿಮ್ಸ್ ಮತ್ತು ಹಿಂದೂ ಧರ್ಮದವರೇ ಸೇರಿಕೊಂಡು ಇವತ್ತು ಈ ದೇವಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಟೈಮ್ ಒಳಗೆ ಈ ಮನೆ ಒಳಗೆ ಬರಲಿಕ್ಕೆ ಹೆದರಿದಂತಹ ಕೆಲವೊಂದು ಜನ ಇದ್ದರೆ, ಅಂದರೆ ಸಣ್ಣ ವಯಸ್ಸಿನೊಳಗೆ ಭಾಳ ಮಂದಿ ಮಗ ಆತು ಅಳಿಯ ಮೊಮ್ಮಕ್ಕಳು ಎಲ್ಲರೂ ತೀರ್ಕೊಂಡಿದ್ದಾರೆ, ಗಂಡ ಎಲ್ಲರೂ ತೀರ್ಕೊಂಡಿದ್ದಾರಲ್ಲ, ಆ ಮನೆಯೊಳಗೆ ಏನೋ ಐತನೋ ಒಂದು ಗಾಸಿಪಿನ ಜನ ಗೊತ್ತಲ್ಲ ನಿಮ್ಗೆ. ಅಂಥ ಒಂದು ಇದ್ದವರೆಲ್ಲ ಅದನ್ನು ಬದಿಗಿಟ್ಟು ಇಡೀ ಊರು ಜನ ಬಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ಒಟ್ಟುಗೂಡಿ ಅಡುಗೆಗಳನ್ನು ಮಾಡಿ ಒಂದು ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ರು, ಸಾಯಂಕಾಲ ಮಟ್ಟ ಪ್ರಸಾದವನ್ನು ಹಂಚಿದಾರಂದ. ಇವತ್ತು 48 ದಿನಗಳ ಕಾಲ ಅಭಿಷೇಕವಾಗ್ಲಿಕ್ಕತ್ತದ. ಅಲ್ಲಿ ಹರಕೆ ಮಾಡ್ಕೊಂಡು ಹೋದವರು ಇವತ್ತು ಎಷ್ಟೋ ಕಾಣಿಕೆ ರೂಪದೊಳಗೆ ದೀಪ ಅದು ಏನೇನೋ ಕೊಡಿಸ್ತಾ ಇದ್ದಾರೆ. ಸೊ ನೀವು ಹೋಗ್ರಿ, ಭಗವಂತನ ಒಂದು ಸೇವೆಯನ್ನು ಮಾಡಿರಿ, ಭಗವಂತನ ಕಡೆ ಹೋಗಿ ಆ ತಾಯಿ ಕಡೆ ಹೋಗಿ ನೀವು ಒಂದು ಹರಕೆ ಮಾಡ್ಕೊಳ್ರಿ, ನಿಮಗೂ ಒಳ್ಳೆಯದಾಗಲಿ. ಇವತ್ತು ಯಾಕೆ ಇದನ್ನು ಮಾತಾಡ್ತಿದ್ದೇನೆಂದರೆ, ಧರ್ಮ ಅಂತೀವಲ್ಲ ನಾವು, ಧರ್ಮ ಮನಸ್ಸಿಗೆ ಮಾತ್ರ, ಮನುಷ್ಯನ ಜನ್ಮ ಎಲ್ಲವೂ ಒಂದೇ ಧರ್ಮ ಅನ್ನೋದನ್ನು ಇವತ್ತು ಇವರು ಸಾಬೀತು ಮಾಡಿದ್ರೆ. ಇವ್ರಿಗೆ ಏನೇ ಕಷ್ಟ ಬಂದರೂ ಶೈನಾಜರ ಮನೆಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಮ್ಮನಿಗಾತು ಆ ಮಗಳಿಗಾತು ಒಳ್ಳೆಯದಾಗಲಿ. ಸೊ ನೀವು ಹೋಗ್ರಿ, ದೇವ್ರನ್ನ ಬೇಡ್ಕೊಳ್ರಿ. ಶಕ್ತಿ ರೂಪವಾಗಿ ಬಂದ ಆ ಗ್ರಾಮದವ್ರು ನೆಲೆಸಿದಾರಂದ ಆ ಗ್ರಾಮಕ್ಕೂ ಒಂದು ಒಳ್ಳೆಯ ಅದೃಷ್ಟವೇ ಸರಿ. ಅಮ್ಮನಿಗೂ ಆ ಮೊಮ್ಮಗಳಿಗೂ ಶೈನಾಜ ಮನೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭಮಸ್ತು. ನಮಸ್ಕಾರ ಸ್ನೇಹಿತರೆ.